ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸೋಮವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನೆನ್ನೆ ಅಪ್ಲೋಡ್ ಮಾಡಬೇಕಿತ್ತು, ಸ್ವಲ್ಪ ನನಗೆ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿತ್ತು. ಅದರಿಂದಾಗಿ ವಾಯ್ಸ್ ಓವರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಪೆಂಡಿಂಗ್ ಇಟ್ಟಿದ್ದೆ, ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು. ಇನ್ನು ನೋಡೋಣ ಯಾವಾಗ ನನ್ನ ವಾಯ್ಸು ಸರಿ ಹೋಗುತ್ತೋ ಆವತ್ತು ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೆ. ಪರವಾಗಿಲ್ಲ, ಇವತ್ತು ಸ್ವಲ್ಪ ಮಾತಾಡೋ ಥರ ಇದೆ. ನೆನ್ನೆ ಅಂತೂ ಫುಲ್ಲು ಉಸಿರು ಕಟ್ಟಂಗೆ ಆಗ್ತಾಯಿತ್ತು, ನಿದ್ದೆ ಮಾಡೋದಕ್ಕೂ ಆಗ್ತಾಯಿರಲಿಲ್ಲ ನೈಟೆಲ್ಲ. ಅಷ್ಟು ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಥರ ಆಗ್ಬಿಟ್ಟಿತ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ, ಮಾತಾಡ್ಬೋದು. ಇವಾಗ ಕೋಲ್ಡೆಲ್ಲ ಕಡಿಮೆ ಆಗಿದೆ. ನೆನ್ನೆಯಿಂದ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದು ನನಗಂತೂ ಅದ್ರ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತೆ. ಇನ್ನು ಲೈಫಲ್ಲೇ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಬಾರ್ದು ಅನ್ನೋವಷ್ಟು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅಷ್ಟೊಂಥರ ಬೇಜಾರಾಗ್ಬಿಟ್ಟಿತ್ತು. ನೆನ್ನೆಲ್ಲ ಫುಲ್ಲು ಮೂಗೆಲ್ಲ ಬ್ಲಾಕ್ ಆಗಿ ಯಾಕಪ್ಪ ಈ ಜೀವನ ನಂಗೆ ಆಗ್ಬಿಟ್ಟಿತ್ತು ನನಗಂತೂ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮಾತಾಡೋ ಥರ ಇದ್ದೀನಿ. ಬಟ್ ಅಷ್ಟು ಪೂರ್ತಿಯಾಗಿ ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಕೆಲವೊಂದು ಸಲ ಹಂಗೆ ಉಸಿರು ಕಟ್ತಂಗೆ ಆಗ್ತೈತೆ. ಆದರೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಮಾತಾಡೋ ಥರ ಇದ್ದೀನಿ. ಇನ್ನು ಇದನ್ನು ನೆನ್ನೆ ಅಪ್ಲೋಡ್ ಮಾಡಬೇಕಿತ್ತು, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಾದರೂ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಎಡಿಟಿಂಗ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗುನ ಸ್ವಲ್ಪ ಅವನ ಅಂಗನವಾಡಿಗೆ ಸೇರಿಸ್ದಾಗಿಂದ ನನಗೂ ಸ್ವಲ್ಪ ಬೇಗ ಎದ್ದೇಳೋದಕ್ಕೂ ಆಗ್ತಾಯಿಲ್ಲ. ಯಾಕಂತಂದರೆ ಮಧ್ಯಾಹ್ನ ಅವ್ನು ಬರೋದೇ 1 ಗಂಟೆ 1:15 ಬರ್ತಾನೆ. ಅಲ್ಲಿ ಊಟನೇ ತಿಂತಾಯಿಲ್ಲ. ಅವನಿಗೆ ಅಂಗನವಾಡಿನಲ್ಲಿ ಫುಡ್ ಅಷ್ಟು ಅಡ್ಜಸ್ಟ್ ಆಗ್ತಾಯಿಲ್ಲ. ಅದರಿಂದಾಗಿ ಮನೆಗೆ ಕರ್ಕೊಂಬಂದು ಊಟ ಮಾಡಿಸ್ಬಿಟ್ಟು ಅವ್ನಿಗೊಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸಿದ್ರೆ 3 ಗಂಟೆ 3:15 ಮಲ್ಕೊತಾನೆ. ಮಲ್ಕೊಂಡನು 5 ಗಂಟೆ ಮೇಲೇ ಎದ್ದೇಳೋದು. ಇನ್ನು 5 ಗಂಟೆ ಮೇಲೆ ಇದ್ದರೆ ನೈಟು 9 ಗಂಟೆಗೆ ಮಲಿಕೋ ಅಂತಂದ್ರೆ ಇನ್ನೆಲ್ಲಿ ಮಲಿಕೊಂತಾನೆ. ಅವನು ಮಲಗಲಿಲ್ಲ ಅಂತಂದರೆ ನಾವು ಮಲಗಂಗಿಲ್ಲ. ಕೋಪ ಮಾಡ್ಕೊಳ್ಳೋದು, ಆಮೇಲೆ ನಾನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಾಯಿರ್ತೀನಿ. ಅದರಿಂದ ಅವ್ರ ಅಪ್ಪ ಮಲ್ಕೊಂಬಿಡ್ತಾರೆ. ಇನ್ನು ನಾನು ಅವ್ನು ಮಲ್ಗೋವರೆಗೂ ಎದ್ದಿದ್ದು ಅವ್ನು ಮಲ್ಕೊಂಡಾದ್ಮೇಲೆ ನಾನು ಮಲ್ಕೊಬೇಕು. ಹಾಗಾಗಿ ಬೆಳಗ್ಗೆ ಟೈಮ್ ನನಗೂ ಬೇಗ ಎದ್ದೇಳೋದಕ್ಕಾಗ್ತಾಯಿಲ್ಲ. ಎದ್ದು ತಿಂಡಿ ಒಂದು ಮಾಡ್ಕೊಳ್ಳೋದು, ತಿಂಡಿ ತಿನ್ನಿಸ್ಬಿಟ್ಟು ಅವನಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಬರೋದು. ಅವ್ರ ಅಪ್ಪಂಗೆ ಸ್ವಲ್ಪ ಅವರು ಡ್ಯೂಟಿಗೆ ಹೋಗೋಷ್ಟೊತ್ತು ತಿಂಡಿ ಮಾಡ್ಕೊಳೋದು, ಹಿಂಗೆ ಮಾಡ್ಕೊತಾ ಇದ್ದೀನಿ. ಇನ್ನು ಇವನು ಸ್ಕೂಲ್ಗೆ ಬಿಟ್ಬಿಟ್ಟು ಬರೋದಕ್ಕೂ ಆಗ್ತಾಯಿಲ್ಲ. ನಾನು ಅಲ್ಲಿಂದ ಬೇಗ ಕಳಿಸೋದೇ ಇಲ್ಲ. ಅಲ್ಲಿಂದ ಬಂದು 11:30 12 ಗಂಟೆಗೆ ಬರ್ತೀನಿ. ಬಂದು ವಿಡಿಯೋ ಎಡಿಟಿಂಗ್ ಇದ್ದರೆ ಮಾಡ್ಕೊಳ್ಳೋದು, ಅಪ್ಲೋಡ್ ಮಾಡೋದು, ಅದಾದಮೇಲೆ ಕೆಲಸ ಮಾಡ್ಕೊಳ್ಳೋದು, ಹಿಂಗೆ ಮಾಡ್ಕೊತಾ ಇದ್ದೀನಿ. ಅದರಿಂದ ಸ್ವಲ್ಪ ಬೆಳಗ್ಗೆ ಟೈಮು ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ ನನಗೆ. ಹಂಗೋ ಹಿಂಗೋ ಸ್ವಲ್ಪ ವ್ಲಾಗ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಅದನ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತಂದರೆ ನನಗೆ ಬೇರೆ ಹಿಂಗೆ ಕೋಲ್ಡ್ ಆಗಿಬಿಟ್ಟು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಿಂಗಾಗ್ತಾಯಿದೆ. ಸ್ವಲ್ಪ ಅವನ್ನ ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರೆ ಅಲ್ಲಿರೋದೇ ಇಲ್ಲ. ಅವ್ನು ನಾನು ಬರೋವರೆಗೂ ಹಂಗೆ ಎತ್ಕೋ ನಂಗೆ ಅಮ್ಮ ಬೇಕು ಅಂತಲೇ ಇರ್ತಾನೆ. ಹೋಗಿ ಕುತ್ಕೊ ಅಂದ್ರೂ ಕುತ್ಕೊಳ್ಳೋದಿಲ್ಲ. ಹಂಗೇ ಮೇಡಮ್ ಬೈತಾ ಇರ್ತಾರೆ ನನಗಂತೂ, ಬಿಟ್ಬಿಟ್ಟು ಹೋಗು ನೀನು, ಅವ್ನು ಅದೇ ಆಟ ಮಾಡೋದಕ್ಕೆ ಕಲಿತದೆ ಅಂತ. ನನಗೆ ಅಲ್ಲಿಂದ ಬಿಟ್ಟು ಬರೋದಕ್ಕೆ ನನಗೆ ಅವಳು ಬರ್ತಾ ಇರುತ್ತೆ ಅವ್ನಂಗೆ ಆಡೋದಕ್ಕೆ. ಅದರಿಂದಾಗಿ ಸ್ವಲ್ಪ ನಾನೇ ಆಚೆಗಡೆ ಅಷ್ಟೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿ ಅವ್ನು ಸುಮ್ಮನೆ ಅದಾದಮೇಲೆ ಮನೆಗೆ ಬರ್ತಾಯಿದ್ದೀನಿ. ಹೀಗೆ ಟೈಮ್ ಹೋಗ್ತಾಯಿದ್ದೆ. ಬೆಳಗ್ಗೆ ಟೈಮ್ ಸ್ವಲ್ಪ ನನಗೆ ಟೈಮಿಂಗ್ಸು ನನ್ನ ರುಟೀನಲ್ಲಿ ಡೈಲಿ ರುಟೀನಲ್ಲಿ ಚೇಂಜ್ ಆಗಿರೋದ್ರಿಂದ ಬೆಳಗ್ಗೆ ಟೈಮ್ ಏನು ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅವ್ನು ಸ್ಕೂಲಿಗೆ ಬಿಟ್ಟು ಬಂದು ಆದಮೇಲೆ ಇನ್ನು ನಾನು ಏನಾದರೂ ಮನೆಯಲ್ಲಿ ಕೆಲಸ ಇದ್ದರೆ ಮಾಡ್ಕೊತಾ ಇರೋದು. ಇನ್ನು ತಿಂಡಿಗೆ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ಅವನಿಗೆ ತಿಂಡಿ ತಿನ್ನಿಸಿ ಕಳಿಸಿ ಆದಮೇಲೆ ನಾನು ಬಂದು ತಿಂಡಿ ಎಲ್ಲ ತಿಂದು ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಬೇಕಿತ್ತು. ಅದರಿಂದ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನನಗೇನಾದರೂ ತಲೆಗೆ ಎಣ್ಣೆ ಹಚ್ಚಿದ್ರೆ ಸ್ನಾನ ಮಾಡಿದೆ ಅಂತಂದರೆ ನನ್ನ ಮೊದಲೇ ಕೂದಲೆಲ್ಲ ಗುಗ್ರು ಕೂದಲು, ಇನ್ನೂ ಕರಡಿ ಥರ ಆಗ್ಬಿಡ್ತೀನಿ. ಅದರಿಂದ ಸ್ವಲ್ಪ ಎಣ್ಣೆ ಹಚ್ಚಾದ್ಮೇಲೆ ಸ್ನಾನ ಮಾಡ್ಕೊಂಡ್ರೆ ಸ್ವಲ್ಪ ಕೂದಲು ನನಗೆ ಸ್ಮೂತಾಗಿರುತ್ತೆ. ಅದರಿಂದ ಫಸ್ಟ್ ಎಣ್ಣೆ ಹಚ್ಬಿಡ್ತೀನಿ. ಇಲ್ಲ ಅಂತಂದರೆ ನೈಟ್ ಹೊತ್ತು ಎಣ್ಣೆ ಹಚ್ಚಿ ಬಿಟ್ಬಿಡ್ತೀನಿ. ಬೆಳಗ್ಗೆ ಟೈಮ್ ಸ್ನಾನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಇನ್ನು ಮನೆ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂತಂದರೆ ಅವನು ಹೋದಾದ್ಮೇಲೆ ನನ್ನ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಕಸ ಹೊಡೆದು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 1:30 2 ಗಂಟೆನೇ ಆಗೋಗುತ್ತೆ. ಎಡಿಟಿಂಗ್ ಇದ್ದಿದ್ದಿನ ಮಾತ್ರ 3 ಗಂಟೆನೇ ಆಗೋಗುತ್ತೆ. ಈ ಥರ ಕೆಲಸಗಳು ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ ನನಗೆ. ಈಗಲೇ ಹೆಂಗಾಗ್ತಿದೆ ಅಂತಂದರೆ ಇನ್ನು ಅವನ್ನ ಸ್ಕೂಲಿಗೆ ಕಳಿಸೋ ಟೈಮಲ್ಲಿ ಇನ್ನೂ ಯಾವ ಥರ ಆಗುತ್ತೋ ನನಗಂತೂ ಗೊತ್ತಿಲ್ಲ, ನೋಡಬೇಕು. ಒಂದು ಮಗಿಗೆ ಈ ಥರ ಆಗೋಗ್ಬಿಟ್ಟಿದ್ದೀನಿ ನಾನು. ಇನ್ನೊಂದು ಮಗು ಆಯಿತು ಅಂತಂದರೆ ಇನ್ನು ನನ್ನ ಕತೆ ಮುಗ್ದೋಯ್ತು, ಅಷ್ಟೇ ನನ್ನ ಕತೆ. ಕೆಲವೊಬ್ಬರು 3 ಮಕ್ಕಳು 4 ಮಕ್ಕಳನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಹೆಂಗೆ ಮಾಡ್ಕೊತಾರೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಇನ್ನೊಬ್ಬನ ಮೇಂಟೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಇನ್ನು ನನಗಂತೂ ಮನೆ ಏನಾದರೂ ಕ್ಲೀನಾಗಿಲ್ಲ ಅಂತಂದರೆ ನನಗೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಆದ್ದರಿಂದ ಆದಷ್ಟು ಮನೆ ಕ್ಲೀನಾಗೇ ಇಟ್ಕೊತೀನಿ.
ಮತ್ತು ಪಾತ್ರೆಗಳ್ನೂ ಅಷ್ಟೇ ಜಾಸ್ತಿ ಎಲ್ಲ ಸಿಂಕಲ್ಲಿ ಜಾಸ್ತಿ ಬಿಡೋದಕ್ಕೆ ಹೋಗೋದಿಲ್ಲ. ಜಾಸ್ತಿ ಏನಾದರೂ ಪಾತ್ರೆ ಇತ್ತು ಅಂದರೆ ಒಂದು ಸತಿ ಎಲ್ಲ ತೊಳೆದಾಕ್ಬಿಡ್ತೀನಿ. ಇನ್ನು ಕಡಿಮೆ ಪಾತ್ರೆ ಇದ್ದಾಗಲೇ ತೊಳ್ಕೊಂಡೆಲ್ಲ ಫ್ರೀ ಇದ್ದರೆ ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇಲ್ಲ ಅಂತ ಅಂದರೆ ಫ್ರೀ ಇಲ್ಲ ಅಂತಂದರೆ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಸಿಂಕ್ ತುಂಬ ಗುಡ್ಡೆ ಹಾಕ್ಬಿಡ್ತೀನಿ. ಅದಾದಮೇಲೆ ಒಂದು ಸತಿ 1 ಅವರ್ ನಿಂತ್ಕೊಂಡು ಎಲ್ಲ ಪಾತ್ರೆಗಳನ್ನೂ ತೊಳೆದಾಕ್ಬಿಡ್ತೀನಿ. ಈ ಥರ ಆಗ್ತಾಯಿದೆ. ಇನ್ನು ಅವನ್ನ ಕರ್ಕೊಂಬರ್ಬೇಕು. 1:30-2 ಗಂಟೆ ಅಷ್ಟೊತ್ತಿಗೆ ಹೋಗಿ ಕರ್ಕೊಂಬರ್ಬೇಕು. ಯಾಕಂತಂದರೆ ಅವನು ಮಧ್ಯಾಹ್ನ ಅಲ್ಲಿ ಊಟ ತಿನ್ನೋದಿಲ್ಲ, ಮನೆಗೇ ಕರ್ಕೊಂಬರ್ಬೇಕು. ಆದ್ದರಿಂದ ಅವನ್ನ ಕರ್ಕೊಂಬರೋ ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆನ ಮಾಡ್ಕೊಂಡು ಮುಗಿಸ್ಕೊಂಡು ಆದಮೇಲೆ ಅವನ್ನ ಕರ್ಕೊಂಬರ್ಬೇಕು. ಆದ್ದರಿಂದ ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆದು ಮನೆ ಕ್ಲೀನ್ ಮಾಡಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಹೋದೆ. ಇವತ್ತು ಸ್ವಲ್ಪ ಅಂಗನವಾಡಿನಲ್ಲಿ ಫಂಕ್ಷನ್ ಇತ್ತು. LKG UKG ಎಲ್ಲ ಸ್ಟಾರ್ಟ್ ಆಗ್ತಿದೆಯಲ್ಲ ಅದರದ್ದು. ಅದರಿಂದ ಸ್ವಲ್ಪ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡೇ ಬರಬೇಕಿತ್ತು. ಅದರಿಂದ ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡೇ ಹೋದೆ. ಇನ್ನು ಅಲ್ಲಿಗೆ ಹೋದರೆ ಬರೋದು ಲೇಟ್ ಆಗಿಬಿಡುತ್ತೆ ಅಂತನ. ಇನ್ನು ಅಲ್ಲೇ ಎಲ್ಲ LKGನಲ್ಲೆಲ್ಲ ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಇನ್ನು LKG ಅವೆಲ್ಲ ಸ್ಟಾರ್ಟ್ ಆದರೆ ಮಕ್ಳುಗಳ್ನ ಆರಾಮಾಗಿ ಓದಿಸ್ಕೊಬೋದು. ಅಂಗನವಾಡಿನಲ್ಲೇ ಜಾಸ್ತಿ ಫೀಸ್ ಕಟ್ಟಿ ಪ್ರೈವೇಟ್ ಸ್ಕೂಲಿಗೆ ಹಾಕಬೇಕು ಅಂತ ಏನಿರಲ್ಲ. ಚಪ್ಪಲಿ ಏನಕ್ಕೆ ಎಸಿತಾ ಇದೆಯಾ? ತಗೋ ಹಾಕೋ. ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ಬಿಸ್ಕೆಟ್ ಎತ್ಕೋ. ಬಿಸ್ಕೆಟು ಅಲ್ಲಿ ಬಿಸ್ಕೆಟ್ ಬಿಸಾಕಿದೀನಿ ನೋಡಿ, ಎತ್ಕೋ. ನೋಡಲ್ಲಿ ಫ್ರೆಂಡ್ ಬಂದ, ನನ್ನ ಫ್ರೆಂಡ್. ಇಲ್ಲ ಬಿಡು, ನಾನು ಬಂದಿಲ್ಲ. ಬಾಯಿಲ್ ಗುಗ್ಗಿ ಆಚೆ ಹೋಗ್ಬಾರ್ದು. ಆಂಟಿ ನೋಡಲ್ಲ, ಆಂಟಿ ಬಂದೈತೆ. ನಮ್ಮ ಪಾಪುಗಂತೂ ಫುಲ್ಲು ಕೋಪ ಬಂದ್ಬಿಟ್ಟಿದೆ ನನ್ನ ಮೇಲೆ. 1:30ವರೆಗೂ ಬಿಟ್ಟು ಹೋಗ್ಬಿಟ್ಟಿದೆ. ಬರೋದೇ ಬೇಡ, ನೋಡೋಣ ಎಷ್ಟೊತ್ತಿಗೂ ಇರ್ತಾನೆ ಅಂತ ಹೇಳ್ಬಿಟ್ಟು 11:15 ಬಿಟ್ಟು ಬಂದಿದ್ದಕ್ಕೆ 1:15 ಹೋಗಿದೆ. 2 ಅವರ್ಸ್ ಬಿಟ್ಟಿದೆ ಅಷ್ಟೇ. ಆದರೂ ಅವನಿಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟೈತೆ. ಚಪ್ಪಲೆಲ್ಲ ತೆಗ್ದ ಮೇಲೆ ಎಸಿತಾ ಇದ್ದ, ಬಿಟ್ಟೋಗಿದ್ಯಾ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಕರ್ಕೊಂಬಂದು ಸ್ವಲ್ಪ ಹೊತ್ತು ಊಟ ತಿನ್ನಿಸಿ ಹೊರಗಡೆ ಕರ್ಕೊಂಬಂದು ಆಟ ಆಡಿಸಿ, ಅದಾದಮೇಲೆ ಸ್ವಲ್ಪ ನನ್ನ ಫ್ರೆಂಡ್ ಮನೆ ಹತ್ರ ಒಂದು ಸೀಬೆ ಮರ ಇದೆ, ಅಲ್ಲೆಲ್ಲ ಸೀಬೆಹಣ್ಣು ಆವಾಗಲೇ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ನಾವು ಶುರು ಮರ ಹತ್ತೋದು, ಸೀಬೆಹಣ್ಣು ಕೀಳೋದು, ಅಲ್ಲೇ ಆದಷ್ಟು ತಿನ್ನೋದು, ಇನ್ನು ಬೇಕಾದವು ಮನೆಗೆ ತರೋದು, ಈ ಥರ ಇನ್ನು ಶುರುವಾಗುತ್ತೆ ನಮ್ಮವು ಕಪಿ ಚೇಷ್ಟೆಗಳೆಲ್ಲನ. ನನ್ನ ಫ್ರೆಂಡೇ ಮರ ಹತ್ತುತ್ತಾರೆ. ಅದು ನೋಡಿದ್ರೆ ನನಗಂತೂ ನಗು ಬರ್ತಾ ಇರುತ್ತೆ. ಸ್ವಲ್ಪ ಕಾಮಿಡಿ ಥರ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ನೋಡಿ ಚೆನ್ನಾಗಿರೋವೆಲ್ಲ ಕಿತ್ಕೊಂಡ್ಬಂದು ಸ್ವಲ್ಪ ಹಣ್ಣಾಗಿರೋವೆಲ್ಲ ಹುಳ ಆಗ್ಬಿಟ್ಟಿದ್ದೋ, ಸ್ವಲ್ಪ ಕೆಂಗಂತವು ಚೆನ್ನಾಗಿದ್ದೋ ಕಿತ್ಕೊಂಬಂದು ತಿಂದು ಆದಮೇಲೆ ಇನ್ನು ಅವ್ನು ಕರ್ಕೊಬಂದು ಮಲಗಿಸಿ ಇನ್ನು ಸಂಜೆಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಮೇಲೆ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನನ್ನ ಮಗ ನಾನೇ ಟೀ ಮಾಡ್ತೀನಿ ಅಂತ ಇದ್ದ. ನೀನೇನು ಮಾಡಬೇಡ, ಸುಮ್ಮನೆ ಕೂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಕುಂಡ್ರಿಸಿ ನಾನೇ ಮಾಡ್ಕೊತಾ ಇದ್ದೀನಿ. ಅವನು ಅಮ್ಮ ನಾನು ಟೀ ಮಾಡ್ಕೊಡ್ತೀನಿ, ನಾನು ನಿಂಗೆ ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ನಾನು ಒಂದೊಂದು ಸಲ ಅವನಿಗೆ ಅಮ್ಮ ನನಗೆ ತಲೆನೋಯ್ತೈತೆ ಅಪ್ಪು,
ಟೀ ಮಾಡ್ಕೊಡಪ್ಪು ಅಂತ ಕೇಳ್ತಾ ಇರ್ತಿದ್ದೆ. ಅದಕ್ಕೆ ಅವನು ಒಂದೊಂದ್ಸಲ ಹಾಲು ನೋಡಿದಾಗೆಲ್ಲ ನಾನು ಟೀ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾನೆ. ನಾನು ಸ್ವಲ್ಪ ಅವ್ನ ಕೈಗೆ ಟೀ ಪುಡಿ ಕೊಡೋದು, ಆಮೇಲೆ ಸಕ್ಕರೆ ಕೊಡೋದು, ಹಾಕು ಅಂತ ಹೇಳ್ಬಿಟ್ಟು ಟೀ ಮಾಡಿಸೋದು ಆ ಥರ ಎಲ್ಲ ಮಾಡ್ತಾ ಇರ್ತೀನಿ. ಸ್ವಲ್ಪ ಅವನಿಗೂ ಟೈಮ್ ಪಾಸ್ ಆಗುತ್ತೆ ನನ್ನ ಜೊತೆ ಇದ್ರೆ ಅಂತ ಹೇಳ್ಬಿಟ್ಟು. ಅವನಿಗೆ ಎದ್ದಿದ ತಕ್ಷಣ ಸ್ವಲ್ಪ ಮುದ್ದು ಮಾಡಬೇಕು, ಅವಾಗ ಅವ್ನು ಫುಲ್ಲು ಖುಷಿಯಾಗಿರ್ತಾನೆ. ಇಲ್ಲ ಅಂತಂದರೆ ಮುದ್ದು ಮಾಡಲಿಲ್ಲ ಅಂತಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದರಿಂದ ಅವನ್ನ ಸಿಕ್ಕಾಬಟ್ಟೆ ನೈಸ್ ಮಾಡ್ತಾ ಇರ್ತೀನಿ ಅವಾಗ ನಾನು. ಅನ್ವಿ ಕ್ಯೂಟ್ ಬೇಬಿ ನಾನು ಮತ್ತೆ ಅನ್ವಿಗೂ ಕ್ಯೂಟ್ ಅಲ್ಲಿ ಇದು ಮಾಡೋಣ, ಕಾಫಿ ಮಾಡೋಣ ಆಯ್ತಾ? ಓಕೆನಾ? ಈಗ ಬೂಸ್ಟು ಕಾಫಿ ಓಕೆನಾ? ಇನ್ನು ನನಗೆ ಸ್ವಲ್ಪ ಕಾಫಿ ಮಾಡಿಕೊಂಡೆ, ಬೆಲ್ಲದ ಕಾಫಿನ ಅವನಿಗೆ ಬೂಸ್ಟ್ ಮಾಡಿಕೊಟ್ಟಿದ್ದೆ. ಇಬ್ಬರು ಕುಡಿದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಹಂಗೆ. ಇನ್ನು ಸಂಜೆ ಸ್ವಲ್ಪ ಸಣ್ಣದಾಗಿ ಮಳೆ ಬರ್ತಾಯಿತ್ತು. ಆ ಚಳಿಗೂ ಅದಕ್ಕೂ ಪಕೋಡ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅದರಿಂದ ಸಂಜೆಗೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಅವನ ಜೊತೆ ಟೈಮ್ ಕಳೀತಾಯಿದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆದ್ದರಿಂದ ನನಗೂ ಸ್ವಲ್ಪ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಇನ್ನೇನು ಅಡುಗೆಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಕೋಡ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದಿದ್ದರು. ಹಾಗೇ ಅವರು ತಿಂತಾರೆ ಅಂತ ಹೇಳ್ಬಿಟ್ಟು ಪಾಪ ಚಳಿಲಿ ಬಂದವ್ರೆ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಟ್ಟು ನಾನು ಪಕೋಡ ಮಾಡ್ತಾಯಿದ್ದೀನಿ. ಇನ್ನೇನು ಕಾಫಿ ಮಾಡಿದ್ದೆಲ್ಲ ವಿಡಿಯೋ ಹಾಕಿದ್ದೀನಿ. ಮತ್ತೆ ಟೀ ಮಾಡೋದು ವಿಡಿಯೋ ಹಾಕಿದ್ರೆ ಇನ್ನೆರಡು ಸತಿ ಇವ್ರು ಕಾಫಿ ಟೀ ಕುಡಿತಾರಪ್ಪ ಅಂತ ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ಅದು ವಿಡಿಯೋ ಹಾಕಿಲ್ಲ. ಸ್ವಲ್ಪ ಪಕೋಡ ಮಾಡೋದು ಮಾತ್ರ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಗೊತ್ತಿರುತ್ತೆ ಅನ್ನೋದಕ್ಕೋಸ್ಕರ ಅದು ಪಕೋಡಕ್ಕೆ ಏನೇನು ಮಿಕ್ಸ್ ಮಾಡ್ಕೊಂಡಿದೆ ಅಂತ ಏನೂ ತೋರಿಸಿಲ್ಲ. ಕೆಲವೊಂದು ಸಲ ತೋರಿಸ್ತೀನಿ, ಕೆಲವೊಂದು ಸಲ ತೋರಿಸೋದಿಲ್ಲ. ಏನು ಯಾವಾಗಲೂ ಬರೀ ಕುಕ್ಕಿಂಗ್ದೇ ಜಾಸ್ತಿ ವಿಡಿಯೋ ಹಾಕ್ತಾರೆ ಅಂತ ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸೈಡು ಸ್ವಲ್ಪ ಬೇಳೆನ ಬೇಯಿಸೋದಕ್ಕೆ ಇಟ್ಟಿದ್ದೆ. ತರಕಾರಿ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಕೋಡ ಎಲ್ಲ ತಿಂದು ಆದಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಪಕೋಡ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸೈಡು ಬೇಳೆ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಬೇಳೆ, ಸ್ವಲ್ಪ ಅಡುಗೆ ಅರಿಶಿನ, ಉಪ್ಪು ಮತ್ತು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ದೆ. ಸಪ್ರೇಟ್ ಬೇಳೆ ಬೇಯಿಸ್ಕೊಂಡ್ರೆ ತರಕಾರಿ ಸಾರು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸೈಡು ಪಕೋಡ ಮಾಡ್ತಾಯಿದ್ನಲ್ಲ, ಅಲ್ಲೇ ಎಲ್ಲ ಪೂರ್ತಿ ಎಲ್ಲ ಪಕೋಡ ಎಲ್ಲ ಮಾಡಿ ಇಟ್ಟು ಆದಮೇಲೆ ಅಡುಗೆ ಮಾಡಿಕೊಂಡೆ. ಸ್ವಲ್ಪ ಅದೊಂದು ಸತಿ ಇದೊಂದು ಸತಿ ಅಂತ ಅಂದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸಲ ಪಕೋಡ ಎಲ್ಲ ಪೂರ್ತಿ ಮಾಡ್ಕೊಂಬಿಡೋಣ. ಅದಾದಮೇಲೆ ಬೇಕಾದರೆ ಅಡುಗೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂರ್ತಿನೇ ಎಲ್ಲ ಹಾಕ್ತೆ. ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ನಮ್ಮ ಮನೆಯವ್ರಿಗೂ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಿಂದಾಗಿ ಅವ್ರಿಗೆ ಹಾಕ್ಕೊಡ್ತಾಯಿದ್ದೆ. ಇನ್ನೊಂದು ಸೈಡು ಬೇಯಿಸ್ತಾ ಇದ್ದೆ. ಪಕೋಡನ ಬೇಯಿಸ್ಕೊಂಡು ಹಂಗೆ ಅಡುಗೆನೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊತಾ ಇದ್ದೆ. ಸ್ವಲ್ಪ ಎಲ್ಲ ಒಂದೇ ಸಲ ಕೆಲಸಗಳನ್ನ ಮಾಡ್ಕೊಂಡ್ರೆ ಬೇಗನೂ ಅಡುಗೆನೂ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ನಾನು ಅಡುಗೆ ಮನೆಗೆ ಬಂದರೆ ಸಾಕು, ನನಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಯಾಕಂತಂದರೆ ಅಡುಗೆ ಮನೆಯಲ್ಲಿ ಅಡುಗೆ ಒಂದೇ ಮಾಡ್ತಾ ಇರಲ್ಲ. ಸ್ವಲ್ಪ ಪಾತ್ರೆ ತೊಳೆಯೋದಿದ್ರೆ ತೊಳಿತಾ ಇರ್ತೀನಿ, ಮತ್ತು ಏನಾದರೂ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡಿದ್ರೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ, ಇಲ್ಲ ಶೆಲ್ಫ್ಗಳು ಏನಾದರೂ ಕ್ಲೀನ್ ಮಾಡಬೇಕಾ ಕ್ಲೀನ್ ಮಾಡ್ಕೊತಾ ಇರ್ತೀನಿ, ಪಾತ್ರೆ ಜೋಡಿಸೋವಿದ್ರೆ ಜೋಡಿಸ್ತಾ ಇರ್ತೀನಿ. ಈ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ. ಟೈಮ್ ಹೋಗೋದೇನೆ ಗೊತ್ತಾಗೋದಿಲ್ಲ. ಅದರಿಂದ ಸ್ವಲ್ಪ ಬೇಗ ಒಂದೇ ಸಲ ಫಸ್ಟು ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಇನ್ನೇನಾದರೂ ಮಿಕ್ಕಿದ ಕೆಲಸ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಅದ್ರ ಜೊತೆಗೆ ಸ್ವಲ್ಪ ಬೇಗ ಅಡುಗೆ ಮಾಡೋಕ್ಕೆ ಹೋದರೆ ಸ್ಟವ್ ಸ್ವಲ್ಪ ಗಲೀಜಾಗ್ತಾ ಇರುತ್ತೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇರಬೇಕು. ಇಲ್ಲ ಅಂತಂದರೆ ಅದು ಬ್ಲ್ಯಾಕ್ ಸ್ಟವ್ ಆಗಿರೋದ್ರಿಂದ ವಿಡಿಯೋ ಕ್ಲಾರಿಟಿನೂ ಹೋಗ್ಬಿಡುತ್ತೆ. ಎಲ್ಲ ಏನು ಇಷ್ಟೊಂದು ಗಲೀಜು ಮಾಡ್ಕೊಂಡಿದ್ದಾರೆ ಅನ್ನೋ ಥರ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಸ್ಟವ್ನು ಎಲ್ಲ ಅವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು. ಹಸಿ ಬಟ್ಟೆನಲ್ಲೂ ಒರೆಸೋಂಗಿಲ್ಲ, ಅದೊಂದು ಭಯ ನನಗೆ.
ಎಲ್ಲಿ ಗ್ಲಾಸ್ ಒಡೆದೋಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಅದರಿಂದ ಸ್ವಲ್ಪ ಒಣ ಬಟ್ಟೆಲಿ ಒರೆಸ್ಕೊಳ್ಳೋದು ಮತ್ತು ವಿಡಿಯೋ ಎಡಿಟಿಂಗ್ ಕರೆಕ್ಟಾಗಿ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡೋದು ಮತ್ತು ವಿಡಿಯೋ ಮಾಡ್ಕೊಳ್ಳೋದು ಹಿಂಗೆ ಮಾಡ್ತಾಯಿರ್ತೀನಿ. ಇನ್ನು ತರಕಾರಿಗೂ ಸ್ವಲ್ಪ ಒಗ್ಗರಣೆ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದ್ರ ಜೊತೆಗೆ ಹಚ್ಚಿಟ್ಕೊಂಡಿರೋ ಅಂಥ ತರಕಾರಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸ್ವಲ್ಪ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಂಬಾರು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದರಿಂದಾಗಿ ಆ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ತರಕಾರಿಗೆ ಉಪ್ಪು ಹಾಕಿಲ್ಲ ಅಂತಂದರೆ ಸಾಂಬಾರು ಅಲ್ಲಿ ಟೇಸ್ಟ್ ಹೋಗ್ಬಿಡುತ್ತೆ. ನಾವು ಏನು ಫ್ರೈ ಮಾಡ್ಕೊತಾ ಇರ್ತೀವೋ ತರಕಾರಿನ ಅದೇ ಟೈಮಲ್ಲಿ ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕ್ಕೊಬೇಕು. ಆವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಉಪ್ಪು ಕರೆಕ್ಟಾಗಿ ಹಿಡಿದಿರುತ್ತೆ. ಇನ್ನು ಖಾರ ಎಲ್ಲ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹೊಂದಿಸ್ಕೊತೀವಲ್ಲ ಆವಾಗೆಲ್ಲನ ಖಾರ ಎಲ್ಲ ಕರೆಕ್ಟಾಗಿ ಹಿಡಿಯುತ್ತೆ. ಸ್ವಲ್ಪ ಉಪ್ಪು ಹಾಕಲಿಲ್ಲ ಅಂತಂದರೆ ಅಲ್ಲಿಗೆ ಸಾಂಬಾರು ಟೇಸ್ಟ್ ಹೋಯ್ತು ಅಂತಲೇ. ತರಕಾರಿಗೆ ಏನಿದ್ರೂ ಮೇಯ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು, ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು. ಇನ್ನು ತರಕಾರಿ ಎಲ್ಲ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ 1-2 ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಇದರೊಳನೇ ಬೇಳೆನಲ್ಲೇ ಬೇಯಿಸ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊನ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ 1-2 ಸ್ಪೂನು ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿನ ಅದ್ರ ಜೊತೆಗೇ ರುಬ್ಬೋದಕ್ಕೆ ಹಾಕಿ ರುಬ್ಬಿ ಸಾಂಬಾರನ್ನೆಲ್ಲ ಕೂಡಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಮತ್ತು ಅದು ಸಾಂಬಾರಿಗೆಲ್ಲ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಯೋದಕ್ಕಿಟ್ಟು ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ತರಕಾರಿ ಬೆಂದೋಗುತ್ತೆ. ಇನ್ನು ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಆದಮೇಲೆ ನನ್ನ ಮಗ ಮಾತಾಡ್ಕೊಂಡು ಕೂತಿದ್ವಿ. ಹೇಳು, ನಾನು ಅಂಗನವಾಡಿಗೆ ಹೋಗಿದ್ದೆ ಅಂತ ಹೇಳು. ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಕೇಳು, ಏನು ಮಾಡ್ತಾಯಿದ್ದೀರಾ? ಅದು ಎಲ್ಲರೂ ಊಟ ಆಯ್ತಾ? ಏನು ಮಾಡ್ತಿದ್ದೀರಾ? ನಾನು ಅಂಗನವಾಡಿಗೆ ಹೋಗಿದ್ದೆ. ಎಲ್ಲರೂ ಚೆನ್ನಾಗಿದ್ದೀರಾ? ಹೇಳ್ಬೇಕು, ಎಲ್ಲರೂ ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಸೊ ಇಷ್ಟೇ ಇವತ್ತಿನ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.